ರಾಜಕಾರಣ ವ್ಯವಸ್ಥೆ ಮಾರ್ಕೆಟ್ ರಾಜಕಾರಣ ಆದಂಗೆ ಎಲ್ಲ ಕಮರ್ಷಿಯಲ್. ಒಂದು ಜನನೂ ಕೂಡ ಕಮರ್ಷಿಯಲ್ ಆಗಿದೆ, ರಾಜಕಾರಣಿಗಳು ಕೂಡ ಕಮರ್ಷಿಯಲ್. ಕಳೆದ 20 ವರ್ಷದ ಹಿಂದೆ ಇದ್ದಂತ ರಾಜಕಾರಣ ಇವತ್ತಿಲ್ಲ. ಅದನ್ನ ಬಂಡವಾಳ ಹಾಕಿ ಬಂಡವಾಳ ತಗೋಬೇಕು ಅಂತಿದ್ದಾರೆ. ಎಲ್ಲರೂ ಕೂಡ ಸಾಮಾನ್ಯ ದುಡ್ಡು ಇರ್ತಕ್ಕಂಥವ್ರು ಹಣ ಇಸ್ಕೊತಾ ಇದ್ದಾರೆ. ರಾಜಕಾರಣಿಗಳು ಏನಾಗಿದ್ದಾರೆ ಅಂತಂದ್ರೆ ಬಂಡವಾಳ ಹಾಕ್ಬೇಕು, ಬಂಡವಾಳ ತೆಗಿಬೇಕು. ಭ್ರಷ್ಟಾಚಾರ ಏನಿದೆ ಅದೇನು ತಡೆಗಟ್ಟಕ್ಕೆ ಆಗ್ತಾ ಇಲ್ಲ. ಸರ್, ಇವಾಗ ರಾಜಕೀಯದ ವ್ಯವಸ್ಥೆ ಸರಿ ಇದೆಯಾ ಮೇಡಮ್? ರಾಜಕೀಯ ವ್ಯವಸ್ಥೆ ಇವತ್ತು ಪ್ರಸ್ತುತ ರಾಜಕಾರಣ ವ್ಯವಸ್ಥೆ ಮಾರ್ಕೆಟ್ ರಾಜಕಾರಣ ಆದಂಗೆ ಆಗ್ಬಿಟ್ಟಿದೆ. ಎಲ್ಲ ಕಮರ್ಷಿಯಲ್. ಒಂದು ಜನನೂ ಕೂಡ ಕಮರ್ಷಿಯಲ್ ಆಗಿದೆ, ರಾಜಕಾರಣಿಗಳು ಕೂಡ ಕಮರ್ಷಿಯಲ್ ಆಗಿದೆ. ಅದರಿಂದ ಪ್ರಸ್ತುತ ರಾಜಕಾರಣ ಸ್ವಲ್ಪ ಎಲ್ಲೋ ಒಂದ್ ಕಡೆ ಬೇರೆ ತರ ತಿರುವು ಪಡ್ಕೋತಾ ಇದೆ. ಕಳೆದ 20 ವರ್ಷದ ಹಿಂದೆ ಇದ್ದಂತ ರಾಜಕಾರಣ ಇವತ್ತಿಲ್ಲ. ಈಗ ಜನಪ್ರತಿನಿಧಿಗಳ ಬೊಕ್ಕಸ ತನ್ನ ಕುಟುಂಬಕ್ಕೆ ಅನ್ನೋ ತರ ಆಗ್ಬಿಟ್ಟಿದೆ, ಮತದಾರರಿಗೆ ಚೊಂಬು ಅನ್ನೋ ತರ ಆಗ್ಬಿಟ್ಟಿದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ನೀವು? ಅಲ್ಲಿ ಏನಾಗಿದೆ ಅಂತಂದ್ರೆ ಇವತ್ತು ಇವಾಗ ನಾನು ಮೊದಲೇ ನಿಮ್ಗೆ ಹೇಳಿದೆ, ಮಾರ್ಕೆಟ್ ಯಾವ ತರ ಆಗಿದೆ ರಾಜಕಾರಣಕ್ಕೆ ಬಂದ್ರೆ ಅದರಿಂದ ಸರ್ವಿಸ್ ಮೈಂಡ್ ಇಲ್ಲ ಇವತ್ತು ಯಾರಿಗೂ ಕೂಡ. ಅದನ್ನ ಬಂಡವಾಳ ಹಾಕಿ ಬಂಡವಾಳ ತಗೋಬೇಕು ಅಂತಿದ್ದಾರೆ. ಆಮೇಲೆ ರಾಜಕಾರಣಿಗಳನ್ನು ಜನನೂ ಕೂಡ ಹಾಗೆ ಬಳಸ್ಕೊತಾ ಇದಾರಲ್ಲ. ಯಾಕೆಂದ್ರೆ ಚುನಾವಣಾ ಸಂದರ್ಭದಲ್ಲಿ ಇವತ್ತು ಎಲ್ಲಾರು ಕೂಡ ಸಾಮಾನ್ಯ ದುಡ್ಡು ಇರ್ತಕ್ಕಂಥವ್ರು ಹಣ ಇಸ್ಕೊತಾ ಇದ್ದಾರೆ ಇವತ್ತು. ಆದ್ರಿಂದ ರಾಜಕಾರಣಿಗಳು ಏನಾಗಿದ್ದಾರೆ ಅಂತಂದ್ರೆ ಬಂಡವಾಳ ಹಾಕ್ಬೇಕು, ಬಂಡವಾಳ ತೆಗಿಬೇಕು, ಈ ಮೆಂಟಾಲಿಟಿಗೆ ರಾಜಕಾರಣಿಗಳು ಬಂದಿದ್ದಾರೆ. ಮತದಾರನು ಕೂಡ ಹಾಗೆ ಬಂದ್ಬಿಟ್ಟಿದ್ದಾರೆ. ಹಂಗಾದ್ರೆ ಜನಪ್ರತಿನಿಧಿಗಳಿಂದ ಜನಸಾಮಾನ್ಯರಿಗೆ ಏನು ಉಪಯೋಗ ಆಗ್ತಾ ಇದೆಯಾ? ಇಲ್ಲ, ಉಪಯೋಗ ಆಗ್ತಾ ಇಲ್ಲ ಅಂತಲೇ. ಏನಕ್ಕೆ ಅಂದ್ರೆ ಇವತ್ತು ಸೋಷಿಯಲ್ ಮೀಡಿಯಾ ತಗೊಳ್ಳಿ, ಪ್ರತಿಯೊಂದನ್ನು ತೆಗೆದುಕೊಳ್ಳಿ, ಜನನೂ ಕೂಡ ರಾಜಕಾರಣಿಗಳನ್ನ ಅಷ್ಟು ಸುಲಭವಾಗಿ ಏನು ಬಿಡ್ತಾ ಇಲ್ಲ ವ್ಯವಸ್ಥೆ ಒಳಗಡೆ. ನೀವು ರಾಜಕಾರಣಿಗಳನ್ನ ಮತ ಹಾಕ್ತಾನೂ ಇದಾರೆ, ಪ್ರಶ್ನೆನೂ ಕೂಡ ಮಾಡ್ತಾ ಇದ್ರೆ. ಇವತ್ತು ಯಾರನ್ನು ಕೂಡ ನೀವು ರಾಜಕಾರಣಿಗಳು ಅಷ್ಟು ಸುಲಭವಾಗಿ ಯಾರು ಮತದಾರ ಬಿಡ್ತಾ ಇಲ್ಲ. ಯಾಕೆಂದ್ರೆ ನೀವು ಎಲ್ಲಾ ಕಡೆ ನೋಡ್ಕೊಂಡು ಅಭಿವೃದ್ಧಿ ಕೆಲಸಗಳು ಮಾಡ್ಲೇಬೇಕು. ಏನ್ ಸ್ಯಾಂಕ್ಷನ್ ಆಯ್ತು ಸರ್ಕಾರ ವತಿಯಿಂದ ಅದನ್ನ ಮಾಡ್ಲಿಲ್ಲ ಅಂತಂದ್ರೆ ಈಗ ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲೂ ಗೊತ್ತಿರೋದ್ರಿಂದ ರಾಜಕಾರಣಿಗಳು ಸುಲಭವಾಗಿ ಯಾರು ಜನ ಬಿಡ್ತಾ ಇಲ್ಲ. ಆದ್ರೆ ಅದು ನಿರಂತರವಾಗಿ ನಡೀತಾ ಇದೆ. ಆದ್ರೆ ಭ್ರಷ್ಟಾಚಾರ ಏನಿದೆ ಅದೇನು ತಡೆಗಟ್ಟಕ್ಕೆ ಆಗ್ತಾ ಇಲ್ಲ ಇವತ್ತು. ಯಾಕೆಂದ್ರೆ ಇವತ್ತು ಸಾಕ್ಷರತೆ ಜಾಸ್ತಿ ಆಗಿದೆ ಬಿಟ್ರೆ ನಾವು ಎಷ್ಟು ವಿದ್ಯಾವಂತರಾಗಿರೋರು ಕೂಡ ಎಲ್ಲೋ ಒಂದ್ ಕಡೆ ನಾವು ದಿಕ್ ತಪ್ತಾ ಇದೀವಿ ಅಂತ ಅನಿಸ್ತಾ ಇದೆ ನನಗೆ. ಅಂದ್ರೆ ಆಡಳಿತ ವ್ಯವಸ್ಥೆ ನಿಮ್ ಪ್ರಕಾರ ಯಾವ ತರ ಚೇಂಜ್ ಆಗ್ಬೇಕು ಸರ್? ಆಡಳಿತ ವ್ಯವಸ್ಥೆ ಏನಿಲ್ಲ. ಈಗ ನಾವು ಮೈಸೂರು ನಗರದಲ್ಲಿ ನಾವು ವಿದ್ಯಾರ್ಥಿ ದೆಸೆಯಿಂದ ನಾವು ವಿದ್ಯಾರ್ಥಿ ನಾಯಕನಾಗಿ ಗಂಗೋತ್ರಿ ಒಳಗಡೆ ನಾನು ಬಂದವನು. ನಾನು ಮಾಸ್ ಡಿಗ್ರಿ ಮಾಡೋ ಸಂದರ್ಭದಲ್ಲಿ 1996, 97, 98, 2000ವರೆಗೆ ಗಂಗೋತ್ರಿನಲ್ಲಿದ್ದೆ ನಾನು. ಆವಾಗ ನಾವು ಹೋರಾಟಗಳು ಮಾಡ್ತಾ ಇದ್ದೋ. ಮೈಸೂರಿನಲ್ಲಿ ಎಲ್ಲಾ ಹೋರಾಟಗಳು ಸತ್ತೋಗ್ಬಿಟ್ಟಿದ್ದಾರೆ. ಈಗ ಪ್ರಗತಿಪರ ಹೋರಾಟಗಳು ಇರಬಹುದು, ಆಮೇಲೆ ವಿದ್ಯಾರ್ಥಿ ಹೋರಾಟಗಳು ಇವತ್ತು ಮೈಸೂರಿನಲ್ಲಿ ಅನೇಕ ಕಾಲೇಜು ಲೀಡರ್ಸ್ಗಳು ಇವತ್ತು ಎಲ್ಲೂ ಇಲ್ಲ. ಹೋರಾಟಗಳೇ ಇಲ್ವಲ್ಲ, ಪ್ರಶ್ನೆ ಮಾಡೋರು ಕಡಿಮೆ ಆಗಿದ್ದಾರೆ. ಯಾಕೆಂತಂದ್ರೆ ಇವಾಗ ಪ್ರಶ್ನೆ ಮಾಡೋರು ಯಾರು? ವಿದ್ಯಾರ್ಥಿಗಳ ಮಾಡ್ಬೇಕಿತ್ತು. ಪ್ರಸ್ತುತ ರಾಜಕಾರಣದ ಬಗ್ಗೆ ವಿಶ್ಲೇಷಣೆ ಮಾಡ್ತಕ್ಕಂಥ ಯೂತ್ಸು ಜಾಸ್ತಿ ಆಗ್ಬೇಕು. ಆಮೇಲೆ ಯೂತ್ಸು ರಾಜಕಾರಣಕ್ಕೆ ಬರ್ತಕ್ಕಂಥದ್ದು ಸಾಮಾನ್ಯ ಕುಟುಂಬದವರು ರಾಜಕಾರಣಕ್ಕೆ ಬರೋದು ತುಂಬಾ ಕಷ್ಟ ಆಗ್ತಾ ಇದೆ ಇವತ್ತು. ಬರೀ ರಾಜಕಾರಣಿಗಳು ಕುಟುಂಬ ಮಾತ್ರ ಬರ್ತಾ ಇದೀವಿನ ಕಾಮನ್ ಪೀಪಲ್ಸ್ ನಮ್ಮಂತರು ರಾಜಕಾರಣಕ್ಕೆ, ನಾನು ಕೂಡ ವಿದ್ಯಾರ್ಥಿ ರಾಜಕಾರಣಕ್ಕೆ ಬರ್ಬೇಕು ಅಂತ ಹೊರಟವನು. ಕಳೆದ ಸುಮಾರು 10 ವರ್ಷ ನಾನು ವಿದ್ಯಾರ್ಥಿ ಜೀವನದಲ್ಲಿ ಕೆಲಸ ಮಾಡ್ತಾ ಬಂದನು. ಲಾ ಮಾಡ್ತಾ ಇದ್ದೆ, ಮಾಸ್ ಡಿಗ್ರಿ ಮಾಡ್ಬೇಕು, ಎಲ್ಲಾನು ಕೂಡ ನನಗೂ ಆಸೆ ಇತ್ತು. ಬಟ್ ನಮ್ಗೆ ಈ ವ್ಯವಸ್ಥೆನ ನೋಡಿ, ಈ ಹಣಕಾಸಿನ ವ್ಯವಸ್ಥೆ ನಮ್ಗೆ ಇಲ್ಲದೆ ಇರೋದ್ರಿಂದ ನಾವು ರಾಜಕಾರಣದ ಹೊರಗೆ ಬಿಟ್ಟು ನಾವು ಬೇರೆ ಕ್ಷೇತ್ರನ ಆರಿಸ್ಕೊಂಡು. ಹಾಗೆ ಕುಟುಂಬ ಯಾರ್ಯಾರು ರಾಜಕಾರಣ ಮಾಡಿದ್ರೆ ಅವ್ರವ್ರ ಕುಟುಂಬಗಳು ಮಾತ್ರ ರಾಜಕಾರಣ ಮಾಡ್ಬೇಕೇ ವಿನಃ ಸಾಮಾನ್ಯವಾಗಿ ಸರ್ವಿಸ್ ಮೈಂಡ್ ಮಾಡ್ಬೇಕು ಅಂತ ನಮಗೂ ಸರ್ವಿಸ್ ಮಾಡ್ಬೇಕು ಅಂತ ಆಸೆ ಇದೆ. ಆದ್ರೆ ಏನ್ ಮಾಡ್ತೀರಿ, ರಾಜಕಾರಣ ಬರೋದಕ್ಕೆ ಹಣಕಾಸಿನ ವ್ಯವಸ್ಥೆ ಇಲ್ಲ. ಇದನ್ನ ನಿರೀಕ್ಷೆ ಮಾಡ್ತಾವ್ರಿ ಜನ. ಅದರಿಂದ ಸ್ವಲ್ಪ ಸಮಸ್ಯೆ ಆಗ್ತೈತೆ. ಆಮೇಲೆ ಮುಖ್ಯವಾಗಿ ಇವತ್ತಿನ ವಿದ್ಯಾರ್ಥಿ ದೆಸೆಗಳು ಏನಿದ್ದಾರೆ ಇವತ್ತು ಮೈಸೂರು ನಗರದಲ್ಲಿ ಹೋರಾಟಗಳು ತುಂಬಾ ಕಡಿಮೆ ಆಗ್ತಾ ಇದೆ. ಅದ್ ಯಾಕೆ ಆತರ ಆಗ್ತಾ ಇರ್ಬೋದು ಸರ್? ಎಲ್ಲರೂ ಅವ್ರದ್ದು ಫ್ಯಾಮಿಲಿ ಬಗ್ಗೆನೇ. ಇನ್ನೊಂದ್ ಏನಾಗಿದೆ ಅಂತಂದ್ರೆ, ನೀವು ವಿದ್ಯಾರ್ಥಿ ಚಳುವಳಿಗಳು ಏನಿದ್ದು ಅವನ್ನೆಲ್ಲ ಸರ್ಕಾರ ಮೊಟಕುಗೊಳಿಸ್ಬಿಡ್ತು. ಯಾಕೆ ಕಾರಣ ಹೇಳ್ತೀನಿ ನಿಮ್ಗೆ. ನಾವು ಆ ಕಾಲಕ್ಕೆ ಓದ್ಬೇಕಾದ್ರೆ ವಿದ್ಯಾರ್ಥಿ ಸೆನೆಟ್ ಅಂತ ಇತ್ತು. ಆಮೇಲೆ ಪ್ರತಿ ವಿಶ್ವವಿದ್ಯಾನಿಲಯಗಳಲ್ಲಿ ರಾಜಕಾರಣ ಸಂಘಟನಾತ್ಮಕವಾಗಿ ಇದ್ ಮಾಡ್ಲಿಕ್ಕೆ ವಿದ್ಯಾರ್ಥಿಗಳಲ್ಲಿ ಒಂದು ಫೀಸ್ ಕಲೆಕ್ಟ್ ಮಾಡ್ತಾ ಇದ್ರು. ಇವತ್ತು ಇದೆ ಅದು, ಆಯ್ತಲ್ವಾ? ಅದನ್ನ ಯಾವ ವಿಶ್ವವಿದ್ಯಾನಿಲಯ ಕೂಡ ಮಾಡ್ತಾ ಇಲ್ಲ. ವಿದ್ಯಾರ್ಥಿ ಸೆನೆಟ್ ನಾಶ ಆಗೋಯ್ತು. ಯಾವಾಗ ಸರ್ಕಾರ ವಿಶ್ವವಿದ್ಯಾನಿಲಯ ಕಂಟ್ರೋಲ್ ತಗೋತು ಅವಾಗ ವಿದ್ಯಾರ್ಥಿ ಸೆನೆಟ್ ಕ್ಲೋಸ್ ಆಯ್ತು.
ಓಕೆ ಆಗ ವಿದ್ಯಾರ್ಥಿ ನಾಯಕರು ಹುಟ್ಟಕ್ಕೆ ಇಲ್ವಲ್ಲ ನಿಮ್ಗೆ. ಹೌದು. ನೀವು ಈಗ ವಿಶ್ವವಿದ್ಯಾಲಯದ ನಾಯಕರು ಹುಟ್ಟಬೇಕು ಅಥವಾ ಡಿಗ್ರಿ ಲೆವೆಲ್ ನಾಯಕರುಗಳು ಹುಟ್ಟಬೇಕು. ಅಲ್ಲೇ ಕಂಪ್ಲೀಟ್ ಆಗಿ ವಿದ್ಯಾರ್ಥಿ ನಾಯಕರುಗಳು ಮುಳುಗೋದ್ಮೇಲೆ ನಿಮ್ಮ ರಾಜಕಾರಣ ವ್ಯವಸ್ಥೆ ಕುಟುಂಬದಲ್ಲಿ ಯಾರ್ಯಾರು ಅವ್ರು ಮಾತ್ರ ರಾಜಕಾರಣ ಮಾಡ್ಬೇಕು. ಅವ್ರ ಮಗ ಕುಟುಂಬ ಯಾರು ಮಂತ್ರಿ ಮಗ ಅವ್ನ ಮಗನೇ ಮಂತ್ರಿ ಆಗ್ಬೇಕು, ಅವ್ನ ಮಗನೇ MLA ಆಗ್ಬೇಕು. ಈಗ ಕಾಮನ್ ಪೀಪಲ್ಸ್ ನೀವು ನೋಡಿದಂಗೆ ಕಳೆದ 20 ವರ್ಷದಲ್ಲಿ ಮೈಸೂರು ನಗರದಲ್ಲಿ ಯಾವ ರಾಜಕಾರಣಿ ವಿದ್ಯಾರ್ಥಿ ನಾಯಕ ರಾಜಕಾರಣಕ್ಕೆ ಬಂದಿದ್ದಾನೆ ತೋರಿಸಿ. ಇದು ನನ್ನ ಪ್ರಶ್ನೆ. ಕಳೆದ 25-30 ವರ್ಷದ ಕತೆ. ಈಗ ಸಿದ್ದರಾಮಯ್ಯ ಸಾಹೇಬರು, ಮಾದೇವಪ್ಪ ಸಾಹೇಬರು ಇದೊಂದು ತಲೆಮಾರು ಬಿಟ್ರೆ ಎರಡನೇ ತಲೆಮಾರಿನ ವಿದ್ಯಾರ್ಥಿ ನಾಯಕರುಗಳು ಯಾರಿದ್ದಾರೆ ನೋಡಿ. ಅದರಲ್ಲಿ ನಾನು ನೋಡಿದ ಹಾಗೆ ನಮ್ಮ ಡಾಕ್ಟರ್ ವಿಜಯ್ ಕುಮಾರ್ ಅಂತ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮಾತ್ರ ಗಂಗೋತ್ರಿಯಿಂದ ಬಂದಂತ ಒಬ್ಬ ವಿದ್ಯಾರ್ಥಿ ನಾಯಕರು ಮಾತ್ರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥದ್ದು. ಇನ್ನು ಅದು ಬಿಟ್ರೆ ನೀವು ಯಾರೂ ಕೂಡ ವಿದ್ಯಾರ್ಥಿ ನಾಯಕರುಗಳನ್ನ ನಾವು ನೋಡಕ್ಕಾಗ್ತದೆ. ದುಡ್ಡಿದ್ರೆ ಮಾತ್ರ ರಾಜಕೀಯ, ಸಮಾಜ ಸೇವೆ ಯಾರಿಗೆ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ ರಾಜಕೀಯ ಸಿಗ್ತಾ ಇಲ್ಲ. ಹೌದು. ಯಾಕೆಂದ್ರೆ ದುಡ್ಡಿದ್ರೆ ರಾಜಕಾರಣ ಅಂತಲ್ಲ, ದುಡ್ಡಿದ್ರೆ ರಾಜಕಾರಣ ಆತರ ಆಗೋಗಿದೆ ಇವತ್ತು. ಆಮೇಲೆ ಬಹಳ ಮಿಡ್ಲ್ ಕ್ಲಾಸ್ ಇಂದ ಬಂದು ಬಹಳ ಸರ್ವಿಸ್ ಮಾಡ್ಬೇಕು ಅಂತ ವಿದ್ಯಾರ್ಥಿ ನಾಯಕರುಗಳು ಏನಾಗಿದ್ದಾರೆ ಅವರು ಕೂಡ ರಾಜಕಾರಣಕ್ಕೆ ಬರಕಾಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಆರ್ಥಿಕ ಪರಿಸ್ಥಿತಿ, ಮನೆಗೆ ಸಮಸ್ಯೆಗಳು ಇವೆಲ್ಲ ಆಗ್ಬಿಟ್ಟು ಅವರು ಕೂಡ ರಾಜಕಾರಣಕ್ಕೆ ಬರೋದಕ್ಕೆ ಅವ್ರನ್ನ ಯಾರು ಪುಷಪ್ ಮಾಡ್ತಾ ಇಲ್ಲ. ಆಮೇಲೆ ಜನದ ಹತ್ರ ಹೋದ್ರೆ ಅವರು ಕೂಡ ನಿನ್ನ ಹತ್ರ ಹಣ ಇದೆಯಪ್ಪ ಈ ಕಲ್ಪನೆ ಬಂದ್ಬಿಟ್ಟಿದೆ ಅವ್ರಿಗೂ ಕೂಡ. ಅವನ್ನೆಲ್ಲ ಮೀರಿ ರಾಜಕಾರಣ ಹೇಗ್ ಮಾಡ್ತೀರಾ ನೀವೇ ಹೇಳಿ. ಆದ್ರಿಂದ ನಂದು ಕೊನೆಯದಾಗಿ ಮನವಿ ಏನಂದ್ರೆ ತಮ್ಮ ಮೀಡಿಯಾ ಮೂಲಕ ಏನಂದ್ರೆ ಇವತ್ತು ಮೈಸೂರಿನಲ್ಲಿ ವಿದ್ಯಾರ್ಥಿ ನಾಯಕರ ಕೊರತೆ ಇದೆ. ಪ್ರಶ್ನೆ ಮಾಡೋರು ಕಡಿಮೆ ಆಗ್ತಾರೆ. ಇವತ್ತು ಮೀಡಿಯಾ ಇಲ್ಲ ಅಂದ್ಬಿಟ್ಟಿದ್ರೆ ಬಹಳ ಸಮಸ್ಯೆ ಆಗ್ತಕ್ಕಂಥದ್ದು. ಇವತ್ತು ಮೀಡಿಯಾದಿಂದ ಏನಾದ್ರೂ ಸಾರ್ವಜನಿಕ ಸಮಸ್ಯೆಗಳು ಅವರೇ ಎತ್ತಿಡಿತಾ ಇರೋದು. ಸಂಘಟನೆಗಳು ಸತ್ತೋಗ್ಬಿಟ್ಟಿದಾವೆ. ಇವತ್ತು ಎಕ್ಸ್ಪೆಷಲಿ ನಾವು ಮೀಡಿಯಾಕ್ಕೆ ಕೈ ಮುಗಿಬೇಕು. ಇವತ್ತು ಮೀಡಿಯಾ ಇಲ್ದನ ಹೋಗಿರೋ ಇಷ್ಟೊಂದು ವ್ಯವಸ್ಥೆ ಬಗೆಹರಿಸಕ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ಯಾವ ರಾಜಕಾರಣಿಗಳು ಎದುರುತ್ತಿರ್ಲಿಲ್ಲ, ಆಮೇಲೆ ಬ್ಯೂರೋಕ್ರಸಿನೂ ಎದುರುತ್ತಾ ಇರಲಿಲ್ಲ. ಈಗ ರಾಜಕಾರಣ ಬ್ಯೂರೋಕ್ರಸಿ ಎರಡು ಹಾಳಾಗಿದೆ. ನಾನು ಎರಡನ್ನೂ ಕೂಡ ನಾನು ಸಮತೋಲನ ಯೋಚನೆ ಮಾಡ್ತಾ ಇದ್ದೀನಿ. ಇವನ್ನೆಲ್ಲ ಬ್ಯೂರೋಕ್ರಸಿ ರಾಜಕಾರಣಿಗಳ ಪ್ರಶ್ನೆ ಮಾಡೋದು ಯಾರು? ವಿದ್ಯಾರ್ಥಿಗಳು. ಇವತ್ತು ಮಾಡ್ತಾ ಇರೋ ಕೆಲಸ ಮೀಡಿಯಾದಷ್ಟೇ. ವಿದ್ಯಾರ್ಥಿಗಳು ಸಮಸ್ಯೆ ಈ ತರ ಆಗ್ತಾ ಇದೆ. ದಯವಿಟ್ಟು ಮೀಡಿಯಾದವ್ರಿಗೆ ಒಂದೇ ಒಂದು ಮನವಿ ಮಾಡ್ಕೊಳ್ತಕ್ಕಂಥದ್ದು, ಏನ್ ವಿದ್ಯಾರ್ಥಿ ಸಂಘಟನೆಗಳಿದ್ದು, ಬನ್ಮಯಾಸ್ ಕಾಲೇಜು, ಮಹಾಜನ, ಈ ತರ ಎಲ್ಲಾ ಕಾಲೇಜಿನ ಲೀಡರ್ಗಳು ಅವತ್ತಿನ ಕಾಲಕ್ಕೆ ಇದ್ದು. ಅವತ್ತು ಮೈಸೂರಿನಲ್ಲಿ ಒಂದು ಸಂಘಟನೆ ಅಂತಂದ್ರೆ KR ಸರ್ಕಲ್ ತುಂಬಾ ಜನ ನಾಯಕರುಗಳು ಸೇರ್ಕೊಳ್ತಕ್ಕಂಥ ಯಾವುದೇ ಇಶ್ಯೂಗಳಾಗ್ಲಿ ಇವತ್ತು ಸೇರ್ಕೊಳ್ತಕ್ಕಂಥದ್ದು. ಇವತ್ತು ಅದು ನಾಶ ಆಗ್ತಾ ಐತೆ. ದಯವಿಟ್ಟು ನೀವು ಮೀಡಿಯಾ ಮೂಲಕ ಅದನ್ನ ಆ ಸಂಘಟನೆಗಳನ್ನ ಇವತ್ತು ಹೊಸ ರಾಜಕಾರಣಿಗಳು ಬಂದ್ರೆ ಒಳ್ಳೊಳ್ಳೆ ಸರ್ವಿಸ್ ಮೈಂಡ್ ಆಯ್ತದೆ ಅನ್ನೋದು ನನ್ನ ಆಸೆ. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಮಹೇಶ್ ಅಂತ.